ನೋಡಿ ಎಷ್ಟೊಂದಿದೆ ತ್ರಿಶೂಲಗಳೆಲ್ಲ. ನೋಡಿ ಎಂತ ವಾತಾವರಣ, ಸುತ್ತಲೂ ಕಾಡು, ಮಧ್ಯದಲ್ಲಿ ಪದ್ಮಾವತಿ ಅಮ್ಮನವರು. ವಿಗ್ರಹ ಮಂಟಪ ಒಂಥರ ಡಿಫ್ರೆಂಟ್ ಇದೆ ಅಲ್ವಾ? ಎಲ್ಲ ಕಡೆಗಿಂತಲೂ ಇದು ಒಂಥರ ಡಿಫ್ರೆಂಟ್. ವಿಶೇಷ ಏನಂದ್ರೆ 77 ಕ್ವಿಂಟಲ್ 7 ಅಡಿ 7 ಇಂಚು 7 ಹೆಡೆ ಇದೆ. ಎಲ್ಲ 7ರಲ್ಲಿ ಇದೆ. ಪ್ರಾರ್ಥನೆಗಳನ್ನು ಇಲ್ಲಿ ಚೀಟಿ ಹಾಕಿ ಇದ್ರೊಳಗೆ ಹಾಕ್ತಾರೆ. ಇಲ್ಲೇ ನೋಡ್ತಾ ಇದ್ರಲ್ಲ, ಇದು ನೆಲದಿಂದ 12 ಅಡಿ ಇದೆ. ಇದ್ರ ಮೂಲಸ್ಥಳ ಲಿಂಗನಮಕ್ಕಿ ಡ್ಯಾಮ್ ಅಲ್ಲಿ ಇದು 2 ಪಟ್ಟು ದೊಡ್ಡದಿತ್ತು. ಅಂದ್ರೆ 23ರಿಂದ 24 ಅಡಿ ಎತ್ತರ ಇತ್ತು. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಏಕೆ ಕನ್ನಡ ಲಾಗ್ಸ್. ಸ್ನೇಹಿತರೆ, ಇವತ್ತು ನಾವು ದಟ್ಟ ಅರಣ್ಯದ ಮಧ್ಯದಲ್ಲಿರೋ ನಮ್ಮ ಶರಾವತಿ ಕಣಿವೆಯಲ್ಲಿರ್ತಕ್ಕಂಥ ಒಂದು ವಿಶಿಷ್ಟವಾದ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೇವೆ ಸ್ನೇಹಿತರೆ. ಈ ದೇವಸ್ಥಾನ ವಿಶೇಷತೆ ಏನಂತಂದರೆ, ಇಲ್ಲಿ ಬಂದಂಥ ಭಕ್ತಾದಿಗಳು ಬಳೆಯನ್ನು ಹರಕೆಯಾಗಿ ಕೊಡ್ತಾರೆ. ಸೊ ಇಲ್ಲಿ ಒಂದು ಶಕ್ತಿ ದೇವತೆಯ ದೇವಸ್ಥಾನವಿದೆ. ಆ ದೇವಸ್ಥಾನದಲ್ಲಿ ಭಕ್ತಾದಿಗಳು ಬಳೆ ಹರಕೆಯನ್ನು ಕೊಟ್ಟು ತಮ್ಮ ಹರಕೆಯನ್ನು ಈಡೇರಿಸ್ಕೋತಾರೆ. ಅದೇ ನಮ್ಮ ಬಳೆ ಪದ್ಮಾವತಿ ಅಮ್ಮ ದೇವಸ್ಥಾನ. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ, ಅಂದರೆ ನೀವೇನು ಸಾಗರಕ್ಕೆ ಬರ್ತಿರಲ್ಲ, ಜೋಗ ಜಲಪಾತ ಏನು ನೋಡ್ತಿರಲ್ಲ, ಜೋಗ ಜಲಪಾತದಿಂದ ಒಂದು 8 ಕಿಲೋಮೀಟರ್ ದೂರದಲ್ಲಿದೆ. ದಟ್ಟ ಕಾಡಿನ ಮಧ್ಯದಿಂದ ಬರಬೇಕು. ಮತ್ತು 2-3 ಚೆಕ್ ಪೋಸ್ಟ್ ಇದೆ ಬರುವಾಗ. ಅದನ್ನೆಲ್ಲ ದಾಟ್ಕೊಂಡು ಅಲ್ಲಿ ಪರ್ಮಿಷನ್ ತಗೊಂಡು ನಾವು ಮುಂದೆ ಬರಬೇಕಾಗುತ್ತೆ. ಚೆಕ್ ಪೋಸ್ಟ್ ಹತ್ರ ಏನು ಎಂಟ್ರಿ ಫೀಸ್ ಅದು ಏನು ಇರೋದಿಲ್ಲ ಸ್ನೇಹಿತರೆ. ಓನ್ಲಿ ಏನಂತಂದರೆ ವೆಹಿಕಲ್ ನಂಬರನ್ನು ಮತ್ತು ಒಂದು ಆಧಾರ್ ನಂಬರನ್ನು ಕೊಟ್ಟು ನಾವು ಪಾಸನ್ನು ತಗೊಂಡು ಬರಬೇಕಾಗ್ತದೆ. ಹೌದು, ಯಾಕಂದರೆ ಇದು ಶರಾವತಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಏರಿಯಾ ಆಗಿರೋದ್ರಿಂದ ಆ ಥರ ಸಿಸ್ಟಮ್ ಇದೆ. ಹೌದು, ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಪರ್ಮಿಷನನ್ನು ತಗೊಂಡು ಬರಬೇಕಾಗುತ್ತೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಈ ದೇವಸ್ಥಾನದ ಒಳಗಡೆ ಹೋಗೋಣ. ಹಾಗೂ ಈ ದೇವಸ್ಥಾನದ ಇತಿಹಾಸವನ್ನು ನಾವು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ಸ್ನೇಹಿತರೆ, ಶ್ರೀ ಕ್ಷೇತ್ರ ವಡಂಬೈಲು ಪದ್ಮಾವತಿ ದೇವಸ್ಥಾನವು ಮೂಲತಃ ಜೈನ ಸಂಪ್ರದಾಯಕ್ಕೆ ಸೇರಿದಂತ ದೇವಸ್ಥಾನ. ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಇರೋದಿಲ್ಲ. ಹಾಗೆ ಇಲ್ಲಿ ಬರುವಂತಹ ಭಕ್ತಾದಿಗಳು ದೇವಿಗೆ ಬಳೆ ಹರಿಕೆಯನ್ನ ಅರ್ಪಿಸೋದ್ರಿಂದ ಈ ದೇವಿಯನ್ನು ಬಳೆ ಪದ್ಮಾವತಿ ದೇವಿ ಅಂತಲೂ ಕರೀತಾರೆ. ಹಾಗೆ ಬಂದಂತ ಭಕ್ತಾದಿಗಳ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾ ಶ್ರೀ ಕ್ಷೇತ್ರ ವಡಂಬೈಲಿನಲ್ಲಿ ಪದ್ಮಾವತಿ ದೇವಿಯು ನೆಲೆಯಾಗಿದ್ದಾಳೆ. ನಮ್ಮ ಹೆಸರು HM ವೀರರಾಜೇಯ ಜೈನ್ ಅಂತೇಳಿ. ನಮ್ಮ ಮೂಲ ಊರು ಹೆಬ್ಬೈಲು ಅಂತೇಳಿ ಲಿಂಗನಮಕ್ಕಿ ಅಣೆಕಟ್ಟಿನಲ್ಲಿ ಮುಳುಗಡೆ ಆಯ್ತದೆ. ಮುಳುಗಡೆ ಆದ ನಂತರಕ್ಕೆ ನಮ್ಮ ತಂದೆಯವರು ಆ ಮೂರ್ತಿಯನ್ನು ತಮ್ಮ ಮುಂದೆ ಕೆಳಗಡೆ ಇಟ್ಟು ತೀರ್ಕೊಂಡ್ಬಿಟ್ರು. 65ರಿಂದ ನಾವು ಪೂಜೆ ಪ್ರಾರಂಭ ಮಾಡಿದ್ವಿ. ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಎಲ್ಲ ಭಕ್ತಾದಿಗಳು ಎಲ್ಲರೂ ಬರ್ತಾರೆ. ಜಾತಿ ಭೇದಗಳೇನಿಲ್ಲ. ಇಲ್ಲಿ ಎಲ್ಲ ಜನವೂ ಬರ್ತಾರೆ. ಇಲ್ಲಿ ಸಂತಾನದ ಬಗ್ಗೆ ಬಳೆ ತೂಕವನ್ನು ಹೇಳಿಕೊಳ್ತಾರೆ. ನಾಗದೋಷದ ಬಗ್ಗೆ ನಾಗರಿಗೆ ಅಭಿಷೇಕ ಮಾಡ್ತಾರೆ. ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗ್ತದೆ. ಇಲ್ಲಿ ಪ್ರತಿ ದಿವಸವೂ ಅನ್ನದಾನ ಇರುತ್ತೆ. ಅದಕ್ಕೆಲ್ಲ ಸಹಾಯ ಸಹಕಾರ ಮಾಡೋರು ಮಾಡ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಒಳ್ಳೆಯದಾಗಿದೆ. ಧನ್ಯವಾದಗಳು. ಅಮ್ಮನ ನಂಬ್ಕೊಂಡು ತುಂಬ ಜನ ಬರ್ತಾರೆ. ವಾತಾವರಣ, ಸುತ್ತಲೂ ಕಾಡು, ಮಧ್ಯದಲ್ಲಿ ಪದ್ಮಾವತಿ ಅಮ್ಮನವರು. ಖುಷಿಯಾಗುತ್ತದೆ.
ನೋಡಿ ಅಲ್ಲಿ ಹುತ್ತ ಕಾಣ್ತಿದ್ಯಾ, ಬೆಳ್ಳಿ ಕಿರೀಟ ಹಾಕಿರುವಂತ ಮೂರ್ತಿ ಕಾಣ್ತಾ ಇದೆಯಾ? ಹೌದು. ಆ ಶಿಲೆ ಮೂರ್ತಿ ಕಾಣ್ತಿದೆಯಲ್ಲ, ಅದು ಮೂಲ ಅಮ್ಮನವರು ಈ ಕ್ಷೇತ್ರಕ್ಕೆ. ಅದೊಂದೇ ಮೂರ್ತಿ ಇದ್ದಿದ್ದು, ನಂತರದಲ್ಲಿ 6 ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿದ್ದು. ಸುತ್ತ ಅಮ್ಮನವ್ರ ಹುತ್ತ ಸುತ್ತ ಕಟ್ಟೆ ಕಟ್ಟಿದ್ದಾರೆ. ಏನು ಹುತ್ತ ನೋಡ್ತಾ ಇದ್ದೀರಲ್ಲ, ಅದರಷ್ಟೇ ಎತ್ತರವಾಗಿ ಅಡಿಯಿಂದನೂ ಹುತ್ತ ಇದೆ. ನಿಂತಿರೋ ಜಾಗವನ್ನು ಹೈಟ್ ಮಾಡಿದ್ದಾರೆ, ಸುತ್ತ ಕಟ್ಟೆ ಕಟ್ಟಿದ್ದಾರೆ. ನೀವು ಬಂದವರಿಗೆ ಗೊತ್ತಾಗಲ್ಲ. ಅದೇನು ಅವಾಗ ಮುಂಚೆ ಏನು ಮಾಡ್ತಿದ್ರು ಅಂದರೆ 5 ಬೆಳೆ 10 ಬೆಳೆಯನ್ನು ಹರಕೆ ಮಾಡ್ಕೊತಿದ್ರು. ಅದನ್ನೊಂದು ಹಾರ ಮಾಡಿ ದೇವಿ ಹುತ್ತದ ಮೇಲೆ ಹಾಕ್ತಾ ಬರ್ತಿದ್ರು. ಅವಾಗ ಏನಾಗ್ತಿತ್ತು ಅಂದರೆ ನಿಧಾನವಾಗಿ ಹುತ್ತ ಮುಚ್ಕೊಂತ ಬರ್ತಿತ್ತು. ಬಂಗಾರದ ಬಳೆಗಳಿಟ್ಟು ಮುಚ್ಕೊಂತಿತ್ತು, ಬೆಳ್ಳಿ ವಸ್ತುಗಳಿಟ್ಟು ಮುಚ್ಕೊಂತಿತ್ತು. ಇವಾಗ ಏನಾಯ್ತಂದರೆ ಬಳೆಗಳ ಸಂಖ್ಯೆ ಜಾಸ್ತಿ ಆಯಿತು. ಆಗ ಅಮ್ಮನ ಮೇಲೆ ತುಂಬ ಬಳೆ ಜಾಸ್ತಿ ಆಗಿಬಿಡ್ತು. ಆಮೇಲೆ ನಾವೆಲ್ಲ ತೆಗೆದ್ವಿ. ಆಮೇಲೆ ದೇವಿ ಹತ್ರ ಅಪ್ಪಣೆ ಕೇಳಿ ಬಳೆಗಳನ್ನು ತೆಗೆದ್ವಿ. ಈಗೇನು ಕೊಟ್ಟರು ಅಮ್ಮನವ್ರಿಗೆ ಅರ್ಪಣೆ ಮಾಡ್ತೀವಿ, ಸೈಡಿಗೆ ಇಡ್ತೀವಿ ಅಷ್ಟೇ. ದೇವಿ ಹುತ್ತದ ಮೇಲೆ ಇಡಲ್ಲ. ಇದು ಜಾಸ್ತಿ ಆಗ್ತಾನೆ ಬರುತ್ತೆ. ಮತ್ತೆ ಎಲ್ಲರಿಗೂ ಹುತ್ತದ ಮೇಲೆ ಇಡಬೇಕು ಅನ್ನೋದೊಂದು ಭಕ್ತರಿಗೆ ಆಸೆ ಇರುತ್ತಲ್ಲ, ಅದಕ್ಕೋಸ್ಕರ ಒಬ್ರಿಗೊಂಥರ ಬೇಡ ಅಂತ ಅಮ್ಮನಿಗೆ ಅರ್ಪಣೆ ಮಾಡಿ ಸೈಡಿಗೆ ಇಡ್ತೀವಿ. ಇದು ಈ ಅಮ್ಮನವ್ರ ಹುತ್ತಕ್ಕೆ ಏನಿಲ್ಲ ಅನ್ನೋ 70 ವರ್ಷ ಆಗಿರ್ಬೋದು. ಇದ್ರ ಮೂಲ ಸ್ಥಳ ಲಿಂಗನಮಕ್ಕಿ ಡ್ಯಾಮ್ ಮುಳುಗಡೆ ಆಗಿದೆ. 500ರಿಂದ 600 ವರ್ಷಗಳ ಹಳೆಯದು. ಇಲ್ಲೇನು ನೋಡ್ತಾ ಇದ್ರಲ್ಲ, ಇದು ನೆಲದಿಂದ 12 ಅಡಿ ಇದೆ. ಇದ್ರ ಮೂಲ ಸ್ಥಳ ಲಿಂಗನಮಕ್ಕಿ ಡ್ಯಾಮಲ್ಲಿ ಇದು 2 ಪಟ್ಟು ದೊಡ್ಡತಿತ್ತು. ಅಂದರೆ 23ರಿಂದ 24 ಅಡಿ ಎತ್ತರ ಇತ್ತಂತೆ. ಇದ್ರ ಮೇಲೆ ಬಂಗಾರ ಇದೇನು ಗಾಜಿನ ಬಳೆಗಳನ್ನು ಹಾಕಿದ್ದಾರೆ. ಇದ್ರ ಮೂಲ ಸ್ಥಳದಲ್ಲಿ ಬಂಗಾರದ ಬಳೆಗಳನ್ನು ಹಾಕ್ತಿದ್ದಾರೆ ಅಮ್ಮನವ್ರಿಗೆ. ಆ ರೀತಿ ಆ ಹುತ್ತದ ಸುತ್ತ ಹಾವಿನ ಮರಗಳು ಓಡಾಡ್ತಾ ಇರ್ತಿದ್ವಂತೆ. ಅದನ್ನು ಹುತ್ತದ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ರಂತೆ, ಪೂರ್ವಜರು ಹೇಳಿದ್ದು. ನಂತರ ಏನಾಗುತ್ತೆ ಅಂದರೆ ಗೌರ್ಮೆಂಟ್ ಅವ್ರು ನೋಟಿಸ್ ಕೊಡ್ತಾರೆ, ನೀವು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಆಗಬೇಕು, ಸಂಪೂರ್ಣವಾಗಿ ನೀರಲ್ಲಿ ಜಾಗ ಎಲ್ಲ ಮುಳುಗಡೆ ಆಗುತ್ತೆ, ನೀವು ಬೇರೆ ಜಾಗಕ್ಕೆ ಹೋಗಿ ಅಂತ ಹೇಳಿ ನೋಟಿಸ್ ಕೊಟ್ಟಾಗ ಲಕ್ಷಾಂತರ ಜನ ಬೇರೆ ಕಡೆ ವಲಸೆ ಹೋಗ್ತಾರೆ. ದೇವಿಗೆ ಪೂಜೆ ಮಾಡ್ತಿರುವಂಥ ವಂಶಸ್ಥರು, ಅಮ್ಮ ಯಾರು ವಂಶಕ್ಕೆ ಹೊಲ್ಕೊ ಬಂದಿರ್ತಾರಲ್ಲ ಆ ವಂಶಸ್ಥರಿಗೆ ಏನು ಸೂಚನೆ ಅಂದರೆ ಅಲ್ಲಿ ಮುಳುಗಡೆ ಆಗುತ್ತಂತ ಗೊತ್ತಾದ್ಮೇಲೆ ಆ ಟೈಮಲ್ಲಿ ಅಮ್ಮನ ಚಿನ್ನ ಆಭರಣಗಳೆಲ್ಲ ಬೇರೆಯವ್ರ ವಶಕ್ಕೆ ಹೋಗುತ್ತೆ. ನಂತರ ದೇವಿ ನೆನಪಿಗೋಸ್ಕರ ಹುತ್ತದ ಮಧ್ಯದಲ್ಲಿ ಒಂದು ಬೆಳ್ಳಿ ಕಿರೀಟ ಹಾಕಿರುವಂಥ ಮೂರ್ತಿ ಕಾಣ್ತಿದ್ರು, ಶಿಲೆ ಮೂರ್ತಿ. ಅದೇ ಎದೆ ತನಕ ಇದೆ ಅಷ್ಟೇ. ಆ ಮೂರ್ತಿಯನ್ನು ಈ ಸ್ಥಳಕ್ಕೆ ತಂದು ಇಡ್ತಾರೆ. ಇಟ್ಟಾದ್ಮೇಲೆ ಇವಾಗ ಇದೆಲ್ಲ ಕಟ್ಟಡ ಆಗಿದೆ. ಮುಂಚೆ ಏನೂ ಇರಲಿಲ್ಲ. ಒಂದು 18ರಿಂದ 20 ವರ್ಷದ ಹಿಂದೆ ಕಟ್ಟಡ ಸುತ್ತ ಇರಲಿಲ್ಲ. ಒಂದು 20-25 ವರ್ಷದ ಹಿಂದೆ ಕಟ್ಟಡ ಇರಲಿಲ್ಲ, ಮಣ್ಣಿಂದ ಗುಡಿ ಇತ್ತು. ಈಗ ಹೊಸದಾಗಿ ಕಟ್ಟಿದ್ದೆಲ್ಲ. ಆವಾಗ ಇಲ್ಲಿ ಅದಕ್ಕಿಂತ ಮುಂಚೆ ಏನೂ ಇರಲಿಲ್ಲ. ಅದು ಅಮ್ಮನವ್ರ ಮೂರ್ತಿ ತಂದು ಈ ಸ್ಥಳದಲ್ಲಿ ಇಡ್ತಾರೆ. ಅವಾಗ ಹುತ್ತ ಇದ್ದಿರಲ್ಲ. ಅಮ್ಮನ ಮೂರ್ತಿಯನ್ನು ಮಾತ್ರ ಈ ಸ್ಥಳದಲ್ಲಿ ಇಟ್ಟು ಅವ್ರು ಬೇರೆ ಕಡೆ ಮನೆ ಕಟ್ಕೊತಾರೆ. ಆವಾಗ ಅಜ್ಜೋರ ತಂದೆ ಧರ್ಮಾಧಿಕಾರಿಗಳು ತಂದೆಯವ್ರಿಗೆ 18 ವರ್ಷ ಆಗಿ ಅಜ್ಜೋರ ತಂದೆಯವರು ವಯೋಸಹಜವಾಗಿ ತೀರ್ಕೊತಾರೆ. ನಂತರ 18 ವರ್ಷ ಅಜ್ಜೋರಿಗೆ ಆದಮೇಲೆ ಕನಸಲ್ಲಿ ಸೂಚನೆ ಕೊಡುತ್ತೆ, ಈ ಥರ ನಿಮ್ಮ ಮನೆ ಪಕ್ಕದಲ್ಲಿ ನನ್ನ ಮೂರ್ತಿಯನ್ನು ಇಟ್ಟಿದ್ದೀರಿ, ನಾನು ನಿಮ್ಮ ಮನೆ ದೇವರು, ಆ ಸ್ಥಳದಲ್ಲಿ ನೆಲೆಸಿದ್ದೀನಿ, ನಾನು ಪೂಜೆ ಪುನಸ್ಕಾರ ಮಾಡಿ ಅಂತ ಹೇಳಿ ಸೂಚನೆ ಸಿಕ್ಕಿದಾಗ ಅವ್ರು ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ. ಅವಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ 10 kg ಅಕ್ಕಿ ತಂದರೆ 10 kg ಅಕ್ಕಿ ಖಾಲಿ ಆಗೋದು, ಹಾವಿನ ಸಂಚಾರ ಮತ್ತು ಕಷ್ಟಗಳು ವಿನಾಕಾರಣವಾಗಿ ಕಷ್ಟ ಜಾಸ್ತಿ ಆಗ್ತಾ ಬರುತ್ತೆ. ಆ ವಿಚಾರವನ್ನು ಅವ್ರ ಮನೆಯವ್ರು ಗಂಭೀರವಾಗಿ ತಗೊಂಡು ಒಂದು ದೇವಸ್ಥಾನದಲ್ಲಿ ಕೇಳಿಸ್ತಾರೆ, ನಮ್ಮ ಮನೇಲಿ ಯಾಕೆ ಈ ಥರ ತೊಂದರೆ ಅಂತ ಹೇಳಿ. ಆವಾಗ ಅವ್ರು ಅಲ್ಲಿಂದ ಏನು ಸೂಚನೆ ಸಿಗುತ್ತೆ, ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಅಮ್ಮನವ್ರ ಮೂರ್ತಿಯನ್ನು ಇಟ್ಟಿದ್ದೀರಿ, ಆ ಸ್ಥಳದಲ್ಲಿ ಅಮ್ಮನವ್ರು ಇದ್ದಾರೆ, ನಿಮ್ಮ ಮೂಲ ಅಮ್ಮನವರು, ನೀವೇನು ಮುಳುಗಡೆ ಆಗಿ ಬಿಟ್ಟು ಬಂದಿದ್ದೀರಿ ಅದೇ ಅಮ್ಮನವರು ನಿಮ್ಮ ಮನೆ ಪಕ್ಕದಲ್ಲೂ ಸಹ ನೆಲೆಸಿದ್ದಾರೆ, ಅವ್ರಿಗೆ ಪೂಜೆ ಪುನಸ್ಕಾರ ಮಾಡಿ ಅಂತೇಳಿ ಸೂಚನೆ ಸಿಗುತ್ತೆ. ನಂತರ ಈ ವಿಚಾರವನ್ನು ಅಜ್ಜವ್ರಿಗೆ ಹೇಳ್ತಾರೆ. ಅಜ್ಜವ್ರಿಗೆ ಹೇಳೋದಾದ್ಮೇಲೆ ಅಜ್ಜವ್ರಿಗೆ ಅವ್ರ ತಂದೆಯವ್ರಿಗೆ ಈ ಸ್ಥಳದಲ್ಲಿ ಮೂರ್ತಿ ಇಟ್ಟಿರೋದು ಮಾಹಿತಿ ಇರುತ್ತೆ. ಒಂದು ಕಲ್ಲಿನ ಮೂರ್ತಿ ಇಟ್ಟಿರ್ತಾರೆ ಅಷ್ಟೇ, ಅದಕ್ಕೆ ಪ್ರತಿಷ್ಠಾಪನೆ ಆಗಿರಲ್ಲ, ಗುಡಿ ಕಟ್ಟಿರಲ್ಲ, ಏನಿಲ್ಲ. ಒಂದು ಜಾಗ ಮಾಡಿ ಜಾಗದ ಮೇಲೆ ಒಂದು ಕಲ್ಲಿನ ಮೂರ್ತಿ ಇರ್ತೀವಿ. ಆ ಸ್ಥಳಕ್ಕೆ ಬರ್ತಾರೆ. ಈ ಸ್ಥಳಕ್ಕೆ ಬಂದು ಒಂದು ಮಾತು ಹೇಳ್ತಾರೆ, ನಮ್ಗೆ ಈ ಥರ ಎಲ್ಲ ಕಷ್ಟ ಕೊಡ್ತಾ ಇದೆಯಲ್ಲ, ನಮ್ಮ ಮನೆ ದೇವಿನೇ ನೀನು ಸತ್ಯನೇ ಆಗಿದ್ದರೆ ನಮಗೆ ಇಲ್ಲಿ ನೀನು ಹುತ್ತದಲ್ಲಿ ಮೂಲ ಸ್ಥಳದಲ್ಲಿ ನೆಲೆ ನಿಂತಿದ್ದೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ನೀವು ಹುತ್ತದಲ್ಲಿ ನಿಜವಾದ ರೂಪ ತೋರಿಸಿದ್ರೆ ಮಾತ್ರ ನಾನು ಪದ್ಮಾವತಿ ಅಂತ ನಂಬ್ತೀನಿ ಅಂತ ಹೇಳಿದಾಗ ಹೇಳಿ ಅಮ್ಮನವ್ರ ಮುಂದೆ ಒಂದು ಚಾಲೆಂಜ್, ಒಂದು ಶಪಥ ಮಾಡಿ ಮನೆಗೆ ಹೋಗ್ತಾರೆ. ಮನೆ ದಿನ ಬರಬೇಕಾದ್ರೆ ಏನಾಗುತ್ತಂದರೆ ಅಮ್ಮನವ್ರ ಅಮ್ಮನವ್ರ ಮೂರ್ತಿ ಇಟ್ಟಿರ್ತಾರೆ. ಆ ಮೂರ್ತಿ ಅಡಿಯಿಂದನೇ ಹುತ್ತ ಎದ್ದಿರುತ್ತೆ, ಸಣ್ಣ ಹುತ್ತ. ಆ ಹುತ್ತಕ್ಕೆ ಸುತ್ತ ಒಂದು ಸರ್ಪ ಸುತ್ತಿರುತ್ತೆ. ಆ ದೃಶ್ಯ ಅವ್ರು ನೋಡ್ತಾರೆ. ನೋಡಿದಾಗ ಅಮ್ಮನವ್ರಿರೋ ಸತ್ಯ ಅಂತ ಹೇಳಿ ಮನಸ್ಸಿಗೆ ಮನವರಿಕೆ ಆಗುತ್ತೆ, ದೇವಿರೋದು ನಿಜವಾಗ್ಲೂ ಹೌದು ಅಂತ ಹೇಳಿ. ಯಾಕಂದರೆ ಅದು ಈಗ ಇಲ್ಲಿ ನೆಲೆಸಿರೋದಲ್ಲ, ಅದು ಅಲ್ಲಿಂದ ಬಂದು ಇವ್ರ ಜೊತೆಗೆ ಬಂದು ಈ ಸ್ಥಳದಲ್ಲಿ ನೆಲೆ ನಿಂತಿರೋದು ಅಮ್ಮನವ್ರು. 500 ವರ್ಷಗಳಿಂದನೂ ಪೂಜೆ ಪುನಸ್ಕಾರ ಆಗಿ ಅಷ್ಟು ಅಮ್ಮನವ್ರಿಗೆ ಶಕ್ತಿ ಇದ್ದು ಅಂತ ಅಮ್ಮನವ್ರಿಗೆ. ನಂತರ ಅಮ್ಮನವ್ರಿಗೆ ಕ್ಷಮೆಯಾಚನೆ ಮಾಡಿ ಪೂಜೆ ಪ್ರಾರಂಭ ಮಾಡ್ತಾರೆ. ಮಾಡ್ತಾ ಅಮ್ಮನವ್ರು ಏನು ಅಂದರೆ ಮೂಲ ಸ್ಥಳದಲ್ಲಿ ಹೇಗೆ ಶಕ್ತಿಯಲ್ಲಿ ಸ್ಥಳಾಂತರ ಆಗುತ್ತೆ, ನಂತರದಲ್ಲಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಅಂದರೆ ಅದು ಅವಾಗಿಂದ ನಡ್ಕೊ ಬಂದಿದ್ದು. ಎಲ್ಲರೂ ಸಹ ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದ ಇಲ್ಲ, ಎಲ್ಲರೂ ಬರ್ತಾರೆ, ದೇವಿ ಪ್ರಾರ್ಥನೆ ಮಾಡ್ತಾರೆ. ಮದುವೆ ಆಗಿಲ್ಲ ಅಂದರೆ 1008 ಬಳೆಯನ್ನು ಹರಕೆ ಮಾಡ್ತಾರೆ. ಮಕ್ಕಳಾಗಿಲ್ಲ ಅಂದರೆ ಮಗುವಷ್ಟು ತುಕ್ಕದ ಬಳೆ ಅನ್ನದಾನ ಸೇವೆಯನ್ನು ಪ್ರಾರ್ಥನೆ ಮಾಡ್ತಾರೆ. ಉಳಿದಿದ್ದು ಕೆಲಸ ಕಾರ್ಯಗಳು, ಕೋರ್ಟ್ ವಿಚಾರ ಅಂತ ಇದ್ರೆ ಅಮ್ಮನವ್ರಿಗೆ ಅನ್ನದಾನ ಸೇವೆ ಮಾಡಿಸ್ತೀನಿ ನಮ್ಮ ಆದಮೇಲೆ ಅಂತ ಪ್ರಾರ್ಥನೆ ಮಾಡ್ತೀವಿ. ಇವೆಲ್ಲ ಆದಮೇಲೆ ಕೊಡೋದು, ನಿಮ್ಮ ಕೆಲಸಗಳಾದ್ಮೇಲೆ ಕೊಡಿ. ನಂತರ ಪಕ್ಕದಲ್ಲಿ ಭೂತರಾಜರಿದ್ದಾರೆ,
ಅವರ ಆಸ್ತಿ ವಿಚಾರ, ಕೋರ್ಟು, ವ್ಯಾಜ್ಯಗಳು, ಮೋಸ ಹೋದಂಥ ವಿಚಾರ, ಮಾಟಮಂತ್ರಗಳ ವಿಚಾರ, ಅಥವಾ ತೊಂದರೆಗಳು ಕೊಡ್ತಾಯಿದ್ರೆ, ಅನ್ಯಾಯ ಮಾಡಿದರೆ ಅಂಥ ವಿಚಾರವಾಗಿ ನ್ಯಾಯದ ಪರವಾಗಿ ಭೂತರಾಜರು ಅಲ್ಲಿ ಕೆಲಸಗಳನ್ನು ನಡೆಸ್ಕೊಡ್ತಾರೆ. ಅಲ್ಲಿ ಕುಂಬಳಕಾಯಿ ಕುಂಕುಮ ತ್ರಿಶೂಲವನ್ನು ಪ್ರಾರ್ಥನೆ ಮಾಡ್ಕೊತಾರೆ. ಇಲ್ಲಿ ಯಾಕೆ ಚತುರ್ಮುಖವಾಗಿ ಅಮ್ಮನವ್ರ ಪ್ರತಿಷ್ಠಾಪನೆ ಆಗಿದೆ ನೀವು 4 ಕಡೆನೂ ನೋಡ್ಬೋದು. ಏನಂದರೆ ಒಂದು 7 ರಿಂದ 8 ವರ್ಷದ ಹಿಂದೆ ಅಮ್ಮನವ್ರ ಮಣ್ಣಿಂದ ಗುಡಿ ಕಟ್ಟಿದ್ದು. ಅವಾಗ ಏನಾಗುತ್ತೆ ಅಂದರೆ ಆ ಗುಡಿ ಶಿಥಿಲ ಆಗಿರುತ್ತೆ, ಅದನ್ನು ತೆಗಿಬೇಕು ಅಂತ ಹೇಳಿ ಊರಿನ ಜನ ಬಂದಿರ್ತಾರೆ, ಒಂದಿಷ್ಟು ಜನ. ಅವಾಗ ಏನಾಗುತ್ತೆ ಅಂದರೆ ಆ ಅಜ್ಜವ್ರ ಮನೆ ಈಗ ಹಳೇದು, ಈಗ ಹೊಸದಾಗಿದೆ. ಅವ್ರು ಇಲ್ಲಿ ತೆಗಿಬೇಕು ಅಂತ ಬಂದಾಗ ಆ ಅಮ್ಮನವ್ರ ಹುತ್ತಕ್ಕೆ ಹುತ್ತ ಸುತ್ತ ಒಂದು ಹಾವು ಇರುತ್ತೆ. ಆ ದೃಶ್ಯ ಅವ್ರು ನೋಡ್ತಾರೆ. ನೋಡಿದಾಗ ಅವ್ರಿಗೆಲ್ಲ ಹೆದರಿಕೆ ಆಗಿ ವಾಪಸ್ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಕೂತ್ಕೊಂಡು ಅಲ್ಲಿ ಅಜ್ಜವ್ರ ಹತ್ರ ಹೇಳ್ತಾರೆ, ಈ ಥರ ಆಗಿದೆ, ಹುತ್ತ ಹಾವಿದೆ ಸುತ್ತ, ನಾವು ತೆಗಿಲಿಕ್ಕೆ ಕಷ್ಟ, ಹೆದರಿಕೆ ಆಗುತ್ತೆ ಅಂತ ಹೇಳ್ತಾರೆ. ಅವಾಗ ಅಲ್ಲೇ ಅಲ್ಲಿ ಕೂತಿರ್ತಾರೆ. ಒಂದು ಅರ್ಧ ಗಂಟೆ ಬಿಟ್ಟು ಅಮ್ಮನವ್ರ ಗುಡಿನ 4 ಕಡೆ 4 ಮುಖ ಆಗಿಬಿಡುತ್ತೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆವಾಗ ಇಲ್ಲಿ ಬಂದು ನೋಡ್ತಾರೆ. ನೋಡಿದಾಗ ಅಮ್ಮನವ್ರ ಹುತ್ತದ ಮೇಲೆ ಒಂದೇ ಒಂದು ಹಂಚು ಪೀಸು ಸಹ ಬಿದ್ದಿರಲ್ಲ. ಇಲ್ಲಿ ಒಟ್ಟು 5 ಪದ್ಮಾವತಿ ಅಮ್ಮನವ್ರು ಇದ್ದಾರೆ. ಹುತ್ತದ ಮಧ್ಯದಲ್ಲಿ ಒಬ್ಬರು, ಸುತ್ತ 4, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಕ್ಕೆ 4. ಈ ಸ್ಥಳದಲ್ಲಿ ಮೇಲೆ 2 ಅಮ್ಮನವ್ರು ಇದ್ದಾರೆ, ಅದು ಪದ್ಮಾವತಿ ಅಮ್ಮನವರೇ. ದೊಡ್ಡ ದೇವಸ್ಥಾನದಲ್ಲಿ ಒಬ್ಬರು, ಮತ್ತು ಮೇಲೆ ಗುಡ್ಡ ದೇವಸ್ಥಾನದಲ್ಲಿ ಒಬ್ಬರು. ಒಟ್ಟು ಪದ್ಮಾವತಿ ಅಮ್ಮನವ್ರು 7 ಜನ, 7 ಸಪ್ತ ಪದ್ಮಾವತಿ ಅಮ್ಮನವ್ರು. ಶಕ್ತಿ ಒಂದೇ, ಸ್ಥಳಗಳು ಮಾತ್ರ ಬೇರೆ ಅಷ್ಟೇ. ದೃಢವಾಗಿ ಪ್ರಾರ್ಥನೆ ಸಂಕಲ್ಪ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಮೊನ್ನೆ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಬಳೆ ಇದೆ ನೋಡಿ, ಇದರಿಂದಲೇ ಗೊತ್ತಾಗುತ್ತೆ ತಾಯಿಯ ಮಹಿಮೆ ಏನು ಅಂತ ಅಲ್ವಾ? ಹೌದು, ನಿಜ. ಅಲ್ಲ, ಅಷ್ಟೊಂದು ಲಕ್ಷಾಂತರ ಭಕ್ತಾದಿಗಳು ಬರ್ತಾರಲ್ಲ, ಸೊ ಎಲ್ಲರೂ ಹರಿಕೆ ಕಟ್ಕೊಂಡು ಬೆಳೆಯನ್ನ ಅರ್ಪಿಸೋದು. ಮತ್ತೊಂದು ವಿಶೇಷ ಅಂದ್ರೆ ಭೂತಪ್ಪನ ಕಟ್ಟೆ ಇದೆಯಲ್ಲ, ಅದು ವಿಶೇಷವಾಗಿದೆ. ಅದು ಹೌದಾ? ಬನ್ನಿ. ಕಟ್ಟೆ ನೋಡಿರಲ್ಲ, ಈ ರೀತಿ ನೋಡಿರಲ್ಲ. ಇಂಟ್ರೆಸ್ಟಿಂಗ್. ತಮ್ಮ ಪ್ರಾರ್ಥನೆಗಳನ್ನು ಇಲ್ಲಿ ಚೀಟಿ ಹಾಕಿ ಇದ್ರೊಳಗೆ ಹಾಕ್ತಾರೆ. ಹರಕೆ ಉಂಡಿ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬರ್ದಾಕ ಹೋಗ್ತಾರೆ. ಅದು ಇತ್ತೀಚೆಗೆ ಜಾಸ್ತಿ ಆಯಿತು. ಎಲ್ಲೆಲ್ಲೋಗಿ ಎಲ್ಲ ಕಡೆ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹರಕೆ ಉಂಡಿ ಮಾಡಿಟ್ಟಿದ್ವಿ, ಪ್ರಾರ್ಥನೆ ಮಾಡ್ಕೊಂಡು ನಾವು ಉಂಡಿಗೆ ಹಾಕೋಗ್ತಾರೆ. ಇದು ಹೊಸದಾಗಿದ್ದಮ್ಮ, 1 ವರ್ಷ ಆಯಿತು. ಮುಂಚೆ ಮಣ್ಣಿಂದಿತ್ತು, ಕಟ್ಟೆ ಇತ್ತು, ಕಟ್ಟೆ ಮೇಲೆ ಇಟ್ಟಿದ್ರು. ನಂತರದಲ್ಲಿ ಅದಕ್ಕೆ ಶಾಸ್ತ್ರೋಕ್ತವಾಗಿ ಅದಕ್ಕೆ ಪ್ರತಿಷ್ಠಾಪನೆ ಮಾಡಿ ಕ್ಷೇತ್ರ ರಕ್ಷಣೆ ಮಾಡೋದು. ಅದೇ ಕೋರ್ಟು, ಕಚೇರಿ, ಇದನ್ನ ಪ್ರಾಣಿ ಬಲಿ ಎಲ್ಲ ಕೊಡಲ್ಲ ಈ ಸ್ಥಳದಲ್ಲಿ. ಅದಕ್ಕೋಸ್ಕರ ಕುಂಬಳಕಾಯಿ ಕುಂಕುಮ ತ್ರಿಶೂಲ ಈ ಸ್ಥಳದಲ್ಲಿ ಹರಕೆ. ಅಲ್ಲಿ ತ್ರಿಶೂಲಗಳು ಕಾಣುತ್ತಲ್ಲ, ಆ ಮೂಲೆಯಲ್ಲಿ ತ್ರಿಶೂಲ ಇದೆ. ಇಲ್ಲಿ ಪಕ್ಕದಲ್ಲಿ ಕುಂಬಳಕಾಯಿ. ನಾವು ವರ್ಷ ಇಡೀ 10 ಕುಂಬಳಕಾಯಿ ಕಡ್ದಿಟ್ರು ಕುಂಬಳಕಾಯಿ ಖಾಲಿ ಆಗಲ್ಲ, ಅಷ್ಟು ಕುಂಬಳಕಾಯಿ ಬರುತ್ತೆ. ಇದು ಇಲ್ಲಿಂದ ನಾಗಬಣ ಬರೋದು. ಅಲ್ಲಿ ನಾಗಸ್ಥಳ ದೊಡ್ಡದಿದೆ. ಅದು ಇಲ್ಲಿ ಹರಕೆ ಕಲ್ಲುಗಳು ಬಂದಿದ್ವಲ್ಲ, ಅದನ್ನೆಲ್ಲ ಈ ರೀತಿ ಇದು ಮಾಡಿ ಈ ಥರ ಇಟ್ಟಿದ್ದು. ಪ್ರತಿನಿತ್ಯ ಇವಕ್ಕೂ ಸಹ ಪೂಜೆ ಆಗುತ್ತೆ. ಇದು ಮುಕ್ತಿನಾಗ ಅಂತಂದರೆ ಯಾರಿಗೆ ನಾಗದೋಷ ಇರುತ್ತೆ, ಯಾರಿಗೆ ಕಾಳಸರ್ಪ ದೋಷ ಇರುತ್ತೆ, ಯಾರಿಗೆ ಮಕ್ಕಳು ವಿಚಾರದ ತೊಂದರೆ ಇರುತ್ತೆ, ಯಾರಿಗೆ ಮದುವೆ ವಿಚಾರವಾಗಿ, ಈ ಯಾರಿಗೆ ನಾಗ ಸರ್ಪ ಅಥವಾ ನಾಗ ಶಾಪಗಳಿಗೆ ಸಂಬಂಧ ಇರುತ್ತೆ, ಅವ್ರ ವಿಚಾರಕ್ಕೆ ಬಂದು ಈ ನಾಗಸ್ಥಳದಲ್ಲಿ ಅಭಿಷೇಕ ಪೂಜೆಗಳನ್ನು ಮಾಡಿದ್ರೆ ಯಾವುದೇ ಥರದಿದ್ರೂ ಸಹ ಬಗೆಹರಿಯುತ್ತೆ. ಸ್ವತಃ ಅವರೇ ಬಂದು 108 ಸತಿ ಪ್ರದಕ್ಷಿಣೆ ಹಾಕಿ ಮೇಲೆ ಹೋಗಿ ಅವರೇ ಕೈಯಾರೆ ಮುಟ್ಟಿ ಅಭಿಷೇಕ ಮಾಡಬೇಕು. ಅವಾಗ ಮಾತ್ರ ನಾಗದೋಷಗಳು ಏನೇ ಇದ್ರೂ ಸಹ ಈ ಸ್ಥಳದಲ್ಲಿ ಪರಿಹಾರ ಆಗುತ್ತೆ. ಯಾವಾಗ ನಡೆಯುತ್ತೆ ಸರ್? ಇದು ವಾರದಲ್ಲಿ 7 ದಿನವೂ ಮಾಡ್ತೀವಿ. ಏನು ಮಾಡಬೇಕಂದ್ರೆ ಸಡನ್ನಾಗಿ ಬಂದರೆ ಅವಕಾಶ ಇರಲ್ಲ. ಅವರು 7 ದಿನ ಮುಂಚಿತವಾಗಿ ದೇವಸ್ಥಾನದ ವೆಬ್ಸೈಟ್ ಇದೆ, www.vadambanono.org ವೆಬ್ಸೈಟಿಗೆ ಹೋಗಿ ಅವ್ರು ಬುಕ್ಕಿಂಗ್ ಮಾಡ್ಕೋಬೇಕು 7 ದಿನ ಮುಂಚೆ. ಅವರಿಗೆ ಅದರಲ್ಲಿ ಡೇಟ್ ತೋರಿಸುತ್ತೆ, ಯಾವ ಡೇಟ್ ಬೇಕಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೋಬೇಕು. ಮಿನಿಮಮ್ 7 ಡೇಸ್ ಬಿಫೋರ್ ಅವರು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಕಂಪಲ್ಸರಿ. ಅವರು ಏನು ಪಾಲನೆ ಮಾಡಬೇಕಂದ್ರೆ 7 ದಿನ ಅನ್ಯಾಹಾರ ಮಾಂಸಾಹಾರನ ಬಿಟ್ಟು ಬರಬೇಕು. ಪೂಜೆಕ್ಕಿಂತ 7 ದಿನ ಮುಂಚೆ ಶುದ್ಧವಾಗಿರಬೇಕು, ಪೂಜೆ ಮಾಡುವ ದಿನ ಶುದ್ಧವಾಗಿರಬೇಕು, ಮತ್ತು ಪೂಜೆ ಮಾಡಿದ್ಮೇಲೆ 7 ದಿನ, ಒಟ್ಟು 15 ದಿನ ಅವರು ಎಲ್ಲ ಅಂದರೆ ಮಾಂಸಾಹಾರ, ಅನ್ಯಾಹಾರ ಏನು ಚಟಗಳಿರ್ತವೆ ಎಲ್ಲದನ್ನೂ ಸಹ ಅವರು ಬಿಡಬೇಕು. ಶುದ್ಧವಾಗಿದ್ದು ಬಂದು ನಾಗಸ್ಥಳದಲ್ಲಿ ಅಭಿಷೇಕ ಪೂಜೆಗಳನ್ನು ಮಾಡಿಸಿದ್ರೆ ಫಲ ಖಂಡಿತವಾಗಿ ಆಗಿದೆ. ತುಂಬ ಜನಕ್ಕೆ ಅನುಕೂಲ ಆಗಿದೆ. ಈ ಸ್ಥಳದಲ್ಲಿ ಯಾರು ಅಭಿಷೇಕ ಮಾಡಿಸ್ತೀರಿ ಅವರಿಗೆ ಮುಕ್ತಿನಾಗಸ್ವಾಮಿದು ಪದ್ಮಾವತಿ ಅಮ್ಮನವರ ಅನುಗ್ರಹ ಬೇಗ ಸಿದ್ಧಿ ಆಗುತ್ತೆ. ಯಾರಾದಿದ್ದರೆ ಬಂದು ಅಭಿಷೇಕ ಪೂಜೆಗಳನ್ನು ಸಹ ಮಾಡಿಸ್ಕೊಂಡು ಹೋಗ್ಬೋದು. ವಿಶೇಷ ಏನಂದರೆ 77 ಕ್ವಿಂಟಲ್ 7 ಅಡಿ 7 ಇಂಚು 7 ಹೆಡೆ ಇದೆ. ಎಲ್ಲ 7ರಲ್ಲಿ ಜಾಸ್ತಿ 7ರಲ್ಲಿದೆ. ಅದು 7 ದಿನ ಮುಂಚಿತವಾಗಿ ಬುಕ್ಕಿಂಗ್ ಮಾಡ್ಕೋಬೇಕು.
7 ದಿನ ಕರೆಕ್ಟಾಗಿ 7 ಗಂಟೆಗೆ, ಅಂದರೆ ನಮ್ಮ ಆಫೀಸ್ ಟೈಮ್ 7 ಗಂಟೆಗೆ, ಅವ್ರು 7 ಗಂಟೆಗೆ ಇಲ್ಲಿರಬೇಕು. ಪೂಜೆ ಆದಮೇಲೆ 7 ದಿನ ಶುದ್ಧವಾಗಿರಬೇಕು. ಅವ್ರು ಕೊಟ್ಟಿರುವಂಥ ಫಲವನ್ನು 7 ದಿನ ಪೂಜೆ ಮಾಡಬೇಕು. 8ನೇ ದಿನ ಹೊಡೆದು ಸಿಹಿ ಮಾಡಿ ತಿನ್ಬೇಕು. ಅಂದರೆ 7ರಲ್ಲೇ ತುಂಬ ಶಕ್ತಿ ಇದೆ ಈ ಸ್ಥಳದಲ್ಲಿ ಅಂತ. ಅದಕ್ಕೋಸ್ಕರ ಎಲ್ಲದರಲ್ಲೂ 7ರಲ್ಲೇ ಪ್ರಾರಂಭ ಆಗಿದೆ. ಟೋಟಲ್ ಆಗಿ 7 ಪದ್ಮಾವತಿ ಅಮ್ಮನವರು. ಇಲ್ಲಿ ವಿಶೇಷ ಅಂದರೆ 7ರಲ್ಲೇ. ಈಗ ಅಜ್ಜವರು ಇಷ್ಟು ದೊಡ್ಡ ಕ್ಷೇತ್ರ ಮಾಡಬೇಕಂದ್ರೆ ಅವರು ಹಿಂದೆ 7 ಅನ್ನೋದೊಂದು ಎಲ್ಲ ಅವ್ರ ಹಿಂದೆ ಹಿಂಬಾಲಿಸ್ಕೊಂಡೇ ಬಂದಿದೆ. ನಂತರ ಇಲ್ಲಿ ನಮಗೂ ಅದನ್ನು ಅರಿವಾಗಿಲ್ಲ. ಆಮೇಲೆ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದಾಗ ಅದು ಒಟ್ಟು 7 ಪದ್ಮಾವತಿ ಅಮ್ಮನವ್ರು ಆಗ್ತಾರೆ. ಪದ್ಮಾವತಿ ಅಮ್ಮನವ್ರು 7 ಜನ ಆಗ್ತಾರೆ. ಮೂಲ ಸ್ಥಳದಲ್ಲಿ 5, ಮೇಲೆ ದೊಡ್ಡ ದೇವಸ್ಥಾನದಲ್ಲಿ ಒಬ್ಬರು, ಮತ್ತು ಇಲ್ಲಿ ಅಮ್ಮನವ್ರ ಹತ್ರ ಒಟ್ಟು 7 ಅಮ್ಮನವರು ಇದೆ. ಪದ್ಮಾವತಿ ಅಮ್ಮನವರು ಒಂದೇ ದೇವಿ, ಶಕ್ತಿ ಒಂದೇ, ಆದರೆ ಸ್ಥಳಗಳು ಮಾತ್ರ ಬೇರೆ ಬೇರೆ ಬೇರೆ. ಸಪ್ತ ಪದ್ಮಾವತಿ ಅಮ್ಮನವರು ಇದ್ದಾರೆ ಈ ಸ್ಥಳದಲ್ಲಿ. ಏನೇ ಇದ್ರೂ ಪ್ರಾರ್ಥನೆ ಎಲ್ಲ ಕಡೆನೂ ಸಹ ಪ್ರಾರ್ಥನೆ ಮಾಡ್ಬೋದು. ಒಂದು ಕಡೆ ಹರಕೆ ತೀರಿಸಿದ್ರೆ ಸಾಕು. ಹರಕೆ ಒಂದೇ ಕಡೆ ಎಲ್ಲ ಕಡೆ ಮಾಡಿಕೊಂಡು ಹರಕೆ ಒಂದು ಕಡೆ ತೀರಿಸಿದ್ರೆ ಸಾಕು. ಬಳೆ ಹರಕೆ ಇದ್ದರೆ ಮೂಲ ಸ್ಥಳದಲ್ಲಿ, ತುಲಾಭಾರ, ಉಡಿ ಸೇವೆ, ಅನ್ನದಾನ ಇದ್ದರೆ ಅಮ್ಮನ್ನ ಮೇಲಿರುವಂಥ ಸ್ಥಳದಲ್ಲಿ ತೀರಿಸ್ತಾರೆ. ದೇವಸ್ಥಾನದ ಟೈಮಿಂಗ್ ಏನಿದೆ ಸರ್? ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್, ಸಂಜೆ 7 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. ಅದರಲ್ಲೂ ಕೂಡ 7 ಇದೆ. ನಾವು ಆ ಥರ ಮಾಡಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಲ್ಲ. ಆಮೇಲೆ ಎಲ್ಲ ಯೋಚನೆ ಮಾಡಿದಾಗ ಈ ರೀತಿ ಇದೆ ಅಂತ ನಮಗೆ ಒಂದ್ಸತಿ ಆಶ್ಚರ್ಯ ಆಯ್ತು. ಇದೆಲ್ಲ ದೇವಿನೇ ಮಾಡಿಸ್ತಾ ಇರೋದು. ನಿಜ ನಿಜ. ಆಗಲ್ಲಮ್ಮ, ಆ ದೇವಿಯ ಶಕ್ತಿ ಇಲ್ಲದೆ ಇದೆಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ ಕಾಣ್ತಿದೆ ನೋಡಿ, ಅಲ್ಲಿ ಬಳೆ ಇದೆಯಲ್ಲ, 4th one. ಅದು ಅಮ್ಮನವ್ರ ಮೂಲ ಸ್ಥಳ. ಅದು ಅದೇನು ಕಲ್ಲಿದೆಯಲ್ಲ, ಹೊಸ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದ್ರ ಪ್ರತಿಷ್ಠಾಪನೆಗೆ ಅಲ್ಲಿಟ್ಟು ಅಮ್ಮನಿಗೆ ಪೂಜೆ ಮಾಡಿ ಅದು ಕಲ್ಲನ್ನು, ಶಿಲಾನ್ಯಾಸ ಕಲ್ಲನ್ನು ನಂತರ ಇಲ್ಲಿ ತಂದು ಇಟ್ಟು ಮಾಡಿತ್ತು ಪ್ರತಿಷ್ಠೆ. ಅವಾಗ ಹುಮ್ಮುಜ ಸ್ವಾಮೀಜಿಗಳೆಲ್ಲ ಬಂದು ಈ ಹೊಸ ದೇವಸ್ಥಾನಕ್ಕೆ ಅಡಿಪಾಯ ಹಾಕಿ ಎಲ್ಲ ಸಹಕಾರ ಕೊಟ್ಟು ತುಂಬ ಸಹಕಾರ ಮಾಡಿ ಈ ಕ್ಷೇತ್ರ ಆಶೀರ್ವಾದ ಮಾಡಿ ಹೋದ್ಮೇಲೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅಮ್ಮಂದು ಪ್ರಭಾವ ಜಾಸ್ತಿ ಆಯಿತು. ಅವಾಗಿಂದ ಇವಾಗಿಂದ ನೀವು ಇದು ಹೌದಾ ಒಡಂಬೈಲು ಅನ್ನೋದು ನಿಮಗೆ ಆಶ್ಚರ್ಯ ಆಗುತ್ತೆ. ವಿಗ್ರಹ ಮಂಟಪ ಒಂಥರ ಡಿಫ್ರೆಂಟ್ ಇದೆ ಅಲ್ವಾ? ಎಲ್ಲ ಕಡೆಗಿಂತಲೂ ಇದು ಒಂಥರ ಡಿಫ್ರೆಂಟ್, ವಿಶೇಷ. ಮಾಡಿಸ್ಬೇಕು ಅಂತ ಹೇಳಿದಾಗ ಕನ್ಸಲ್ಲಿ ಈ ಥರ ಸೂಚನೆ ಕೊಡಿ, ಅಮ್ಮ ತೋರಿಸಿ. ಅವ್ರು ಕೆತ್ತಿದವರು ಫಸ್ಟ್ ಟೈಮ್ ಅಮ್ಮ. ಅವ್ರು ಈ ರೀತಿ ಕೆತ್ತಿದ್ದು ನವಗ್ರಹಗಳನ್ನ ಅವರಲ್ಲಿ ತುಂಬ ಕೆತ್ತಿದ್ದಾರೆ, ಆದರೆ ಈ ರೀತಿ ಗೋಳಾಕಾರದಲ್ಲಿ ಕೆತ್ತಿದ್ದವ್ರು ಫಸ್ಟ್ ಟೈಮ್. ನೋಡಿದ್ರೆ ಒಂಥರ ಶಿವಲಿಂಗ ನೋಡಿದಾಗ ಅನಿಸ್ತದೆ. ಪದ್ಮಾವತಿ ಎಂಬ ದೇವಸ್ಥಾನ ಮೂಲತಃ ಜೈನ ಪರಂಪರೆಯ ಇತಿಹಾಸವನ್ನು ಹೊಂದಿರುವುದರಿಂದ ನಾವು ಎಂಟ್ರೆನ್ಸಿಗೆ ಬರುವಲ್ಲಿಯೇ ಇಲ್ಲಿ ಪಾರ್ಶ್ವನಾಥ ಸ್ವಾಮಿಯ ಒಂದು ದೊಡ್ಡದಾದ ಮೂರ್ತಿಯನ್ನು ನೀವು ನೋಡ್ಬೋದು. ತುಂಬ ದೊಡ್ಡದಿದೆ ಮೂರ್ತಿ ಅಲ್ವಾ? ಹೌದು, ನೋಡ್ಲಿಕ್ಕೂ ತುಂಬ ಸುಂದರವಾಗಿದೆ. ಕಪ್ಪು ಶಿಲೆಯಿಂದ ಮಾಡಿದ ಮೂರ್ತಿಯನ್ನು ನೀವು ನೋಡ್ಬೋದು. ನೋಡಿ ಸ್ನೇಹಿತರೆ, ದೇವಸ್ಥಾನದಲ್ಲಿ ಪ್ರಸಾದ ಭೋಜನ ಕೂಡ ಇದೆ. ಸೊ ಮಧ್ಯಾಹ್ನ ಊಟದ ಸಮಯ 12:15 ಸ್ಟಾರ್ಟ್ ಆಗಿ 3 ಗಂಟೆಗೆ ಕ್ಲೋಸ್ ಆಗುತ್ತೆ. ಇಲ್ಲೇ ಹತ್ತಿರದಲ್ಲಿ ಭೋಜನಾಲಯ ಇದೆ. ಸೊ ದೇವಸ್ಥಾನದ ಹೊರಗಡೆ ಬಂದರೆ ನಿಮಗೆ ಬಲಗಡೆಗೆ ಭೋಜನಾಲಯ ಸಿಗುತ್ತೆ. ನಮಗೆ ಇಲ್ಲಿವರೆಗೂ ಮಾಹಿತಿ ಕೊಟ್ಟು ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮ್ಮ ಚಾನಲ್ ಮುಖಾಂತರ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಅಮ್ಮನ ಕೃಪೆ ಪಾತ್ರ ಆಗಲಿ. ಹಾಗೆ ಎಲ್ಲ ವೀಕ್ಷಕರು ಇಲ್ಲಿ ಬಂದು ಅಮ್ಮನ ದರ್ಶನ ಪಡೆದು ಅವರ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ನಮಸ್ತೆ. ಸ್ನೇಹಿತರೆ, ಶ್ರೀ ಕ್ಷೇತ್ರ ವಡಂಬೈಲು ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ಬಂದು ತುಂಬಾ ಪಾಸಿಟಿವ್ ಫೀಲ್ ಆಯಿತು. ಹೌದು, ಒಂಥರ ಏನೋ ಶಕ್ತಿ ಇಲ್ಲಿ ಸಂಚರಿಸ್ತದೆ ಅಂತ ಅನುಭವ ಆಗ್ತದೆ ಇಲ್ಲಿ ಬಂದಾಗ. ಹೌದು, ಈ ದಟ್ಟ ಅರಣ್ಯ ಮಧ್ಯದಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನಾವು ನಿಂತಾಗ ನಮಗೆ ನಿಸರ್ಗದ ಮಧ್ಯದಲ್ಲಿರೋ ಆ ದೇವಿಯ ಶಕ್ತಿಯನ್ನ ನಾವು ಫೀಲ್ ಮಾಡ್ಬೋದು ಅನ್ಸುತ್ತೆ. ನೀವು ಕೂಡ ಈ ಬಳೆ ಪದ್ಮಾವತಿ ದೇವಿ ಅಮ್ಮನವರ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನು ಪಡ್ಕೊಳ್ಳಿ. ಜೋಗದಿಂದ ಇದು ತುಂಬಾ ಹತ್ರನೇ ಇದೆ. ನೀವು ಜೋಗಕ್ಕೆ ಬಂದ್ರೆ ಇಲ್ಲಿಗೆ ಬಂದು ಈ ಅಮ್ಮನವರ ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.